ಮೊದಲ ಪಟ್ಟಿಯಲ್ಲಿ ಎಚ್.ಸಿ. ಮಹದೇವಪ್ಪ ಕೈ ತಪ್ಪಿದ ಸ್ಥಾನ. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಲಿತ ಸಮುದಾಯಕ್ಕೆ ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧವಾಗಿ ಬಂಡಾಯ ಸಾರಿದ್ದಾರೆ ಡಿಎಸ್ಎಸ್ನ ಮುಖಂಡರು. ಹಳೆ ಮೈಸೂರು ಭಾಗದಲ್ಲಿ ಮಹದೇವಪ್ಪ ಅವರನ್ನ ಬಿಟ್ರೆ ರಾಜಕಾರಣ ಮಾಡೋದಕ್ಕೆ ಅಸಾಧ್ಯ ಅಂತ ಹೇಳಿ, ಸಿದ್ದರಾಮಯ್ಯ ಇಲ್ಲದೆ ಮಹದೇವಪ್ಪ ರಾಜಕಾರಣ ಕೂಡ ಅಸಾಧ್ಯ. ಮಹದೇವಪ್ಪ ದಲಿತ ಚಳುವಳಿಯಿಂದ ರಾಜಕಾರಣಕ್ಕೆ ಬಂದವರು. ಈ ಸಮುದಾಯದ ಪರವಾಗಿ ಅನೇಕ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ದಾರೆ. ಮಹದೇವಪ್ಪಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ನೋಡಿ, ಈಗಾಗಲೇ ಸಚಿವ ಸಂಪುಟ ಮೊದಲ ಪಟ್ಟಿಯಲ್ಲಿ ಎಚ್.ಸಿ. ಮಹದೇವಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಸಿದ್ದರಾಮಯ್ಯ ವಿರುದ್ಧ ಈಗ ಡಿಎಸ್ಎಸ್ ಬಂಡಾಯವಿದ್ದಿರುವಂತದ್ದು ಎಲ್ಲ ಒಂದು ಕಡೆ ನಿರೀಕ್ಷೆಯಲ್ಲಿದ್ರು, ಸಚಿವ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ. ಆದ್ರೆ ಈಗ ಮಿಸ್ ಆಗಿರುವಂತಹ ಕಾರಣದಿಂದಾಗಿ ದಲಿತ ಸಮುದಾಯದ ಮುಖಂಡರುಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧವಾಗಿ ಕೆಂಡ ಕಾರ್ತಾ ಇರುವಂತದ್ದು. ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಹದೇವಪ್ಪ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿದೆ. ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಸಚಿವ ಸ್ಥಾನವನ್ನ ಕೊಡಿಸಲೇಬೇಕು ಅಂತೇಳಿ ಈಗ ಸಿದ್ದರಾಮಯ್ಯ ಅವರ ಮೂಲಕ ಒತ್ತಡವನ್ನ ಹೇರುವಂತಹ ಕೆಲಸ ಆಗ್ತಾ ಇದೆ. ಸಿದ್ದರಾಮಯ್ಯನವರ ಹೊರತಾಗಿ ಮಹದೇವಪ್ಪನವರು ರಾಜಕಾರಣ ಮಾಡಲಿಕ್ಕೆ ಅಸಾಧ್ಯ. ಮಹದೇವಪ್ಪನವರ ಹೊರತಾಗಿ ಸಿದ್ದರಾಮಯ್ಯನವರು ಮತ್ತು ಅವರ ಮಗವರು ರಾಜಕಾರಣ ನಡೆಸ್ತಕ್ಕಂಥದ್ದು ಈ ಭಾಗದಲ್ಲಿ ಅಸಾಧ್ಯ. ಮತ್ತು ಇವರಿಬ್ಬರ ಒಡಕು ಏನಾದರೂ ಆದರೆ ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕೊಡಗು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಸುಮಾರು 40 ಕ್ಷೇತ್ರಗಳಲ್ಲಿ ಇದರ ಪರಿಣಾಮವನ್ನು ಕಾಂಗ್ರೆಸ್ಸು ಎದುರಿಸಬೇಕಾದಂಥ ಅನಿವಾರ್ಯ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಏನು ಈ ಥರದ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ, ಮುಂಬರ್ತಕ್ಕಂಥ ಸಚಿವ ಸಂಪುಟದ 2ನೇ ಹಂತದ ವಿಸ್ತರಣೆ ಸಂದರ್ಭದಲ್ಲಿ ಈ ಭಾಗದಲ್ಲಿ ಮಹದೇವಪ್ಪನವರನ್ನು ಕೂಡ ಮೈಸೂರು ಜಿಲ್ಲೆಯಿಂದ ಪರಿಗಣಿಸಿ ಒಂದು ಉನ್ನತವಾದಂಥ ಏನು ಈಗಾಗಲೇ ಅವರು ಸಮಾಜ ಕಲ್ಯಾಣ ನಿರ್ವಹಿಸ್ತಾ ಇದ್ರು ಅದೇ ಖಾತೆಯಲ್ಲಿ ಮುಂದುವರಿಸೋದಾದರೂ ಸರಿ, ಇಲ್ಲಾಂದ್ರೆ ಅದಕ್ಕಿಂತ ಹೆಚ್ಚಿನ ಉನ್ನತವಾದಂಥ ಹುದ್ದೆಯನ್ನು ಅವರಿಗೆ